ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಹರಿ ಓಂ. ಹರೇ ಓಂ. ನಮಸ್ಕಾರ ನೇತ್ರಮ್ಮ. ನಮಸ್ತೆ, ಹೇಳಿ ಸುಮಿತ್ರಾ. ನೀವು ಅನ್ನಪೂರ್ಣ ಮಾತಾ ಟ್ರಸ್ಟಿಂದ ಶಿವ ಶಿವಾಭಿಷೇಕ ಎಲ್ಲ ಇಟ್ಕೊಂಡಿದ್ದೀರಾ. ಇದು ಎಷ್ಟು ವರ್ಷದಿಂದ ನಡೆಸ್ತಾ ಇದ್ದೀರಾ? ಇದು ಮೊದಲನೇ ವರ್ಷನ? ಇದ್ರ ಉದ್ದೇಶ ಏನು? ಇಲ್ಲ, ಇದು ಆಕ್ಚುಲಿ ನಾನು ಶಿವನ ಆರಾಧಕಿ. ನನ್ನ ಮೈಮನ ನಾನು ಕೊನೆವರೆಗೂ ಶಿವನ ಜೊತೆನಲ್ಲೇ ಇದ್ದು ಶಿವನಲ್ಲೇ ಅಂತ್ಯಗೊಳ್ಬೇಕಂತ ಕನ್ಸು ಕಾಣ್ತಾ ಇರೋಳು. ಹಂಗಾಗಿ ಇದು 2ನೇ ವರ್ಷ ನಾವು ಮಾಡ್ತಾ ಇರೋದು. ಮೊದಲನೇ ವರ್ಷ ಬಂದ್ಬಿಟ್ಟು ಹೋದ ವರ್ಷ ನಾವು ಯಾಕೆಂದ್ರೆ ಅಷ್ಟೊಂದು ಪ್ರಿಪೇರ್ ಆಗಿರ್ಲಿಲ್ಲ, ಹಂಗಾಗಿ ಪರವಾಗಿಲ್ಲ. ಬಟ್ ಈ ವರ್ಷ ಬೆಳಗ್ಗೆಯಿಂದ ತುಂಬಾ ಪೂಜೆ ಉಪವಾಸ, ಆಕ್ಚುಲಿ ಪ್ರೋಗ್ರಾಮ್ಸ್ ಎಲ್ಲ ತುಂಬಾ ಚೆನ್ನಾಗಿ ಬರ್ತಾ ಇದೆ. ಈಗ ಕೂಡ ವೀರಗಾಸೆ ಕುಣಿತದವರು ಮತ್ತೆ ಕ್ಲಾಸಿಕಲ್ ಡ್ಯಾನ್ಸ್ ಅವರು ಹೆಣ್ಮಕ್ಳದು ರಾತ್ರಿ ಪೂರ್ತಿ ಜಾಗರಣೆ ಉಪವಾಸ. ನಮ್ಮ ಶಿವನಿಗೆ ಏನು ಖುಷಿ ಆಗುತ್ತೆ ಅದರಂತೆ ಪ್ರತಿಯೊಂದು ನಡ್ಕೊಂಡು ಎಲ್ಲ ಸರ್ವೇ ಜನೋ ಸುಖಿನೋ ಭವಂತು, ಪ್ರತಿಯೊಬ್ಬರಿಗೂ ಆ ಶಿವ ತುಂಬಾ ಒಳ್ಳೇದು ಮಾಡಲಿ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ, ಪ್ಲಸ್ ನಮ್ದೊಂದು ವೃದ್ಧಾಶ್ರಮ ಕೂಡ ನಡೆಸ್ತಾ ಇದ್ದೀವಿ. ಆಮೇಲೆ ಇನ್ನೊಂದು ಕನ್ಸ್ಟ್ರಕ್ಷನ್ ಅಲ್ಲಿ ಕೂಡ ಇದೆ, ಒಂದು 200 ಮೆಂಬರ್ಸ್ಗೆ ಕನ್ಸ್ಟ್ರಕ್ಷನ್ ಕೂಡ ನಡೀತಾ ಇದೆ. ಸೊ ಹಂಗಾಗಿ ಎಲ್ಲ ಕೆಲಸಕ್ಕೂ ಕೂಡ ಶಿವನ ಕೃಪೆ ತುಂಬಾ ಮುಖ್ಯ. ಅವನ ಆಜ್ಞೆ ಇಲ್ಲದೆ ಒಂದು ಹುಲ್ಗಡ್ಡಿ ಕೂಡ ಹಾಳಾಗಲ್ಲ. ಹಾಗಾಗಿ ನಂದು ಏನೇ ಕೋರಿಕೆ ಇದ್ರೂ ಆ ಶಿವನ ಮೂಲಕ ಪ್ರತಿಯೊಬ್ಬರಿಗೂ ಒಳ್ಳೇದಾಗ್ಲಿ ಅಂತ ಕೇಳ್ಕೊಳ್ಬೇಕನ್ನೋದು ನನ್ನ ಉದ್ದೇಶ. ಖಂಡಿತ ನೇತ್ರಮ್ಮ, ನಿಮ್ಮ ಮುಖ ನೋಡಿದ್ರೆ ಗೊತ್ತಾಗುತ್ತೆ ಆ ಕಲೆ, ಆ ದೈವ ಕಲೆ ನಿಮ್ಮಲ್ಲಿದೆ. ಆ ದೇವರು ನಿಮ್ಮ ಆಶ್ರಮನ ನಿರ್ಮಾಣ ಮಾಡ್ತಿದ್ದೀರಲ್ಲ, ಅದರಲ್ಲೂ ಕೂಡ ಸಕ್ಸಸ್ ಸಿಗ್ಲಿ, ಅದಕ್ಕೂ ಆಶೀರ್ವಾದ ಮಾಡಲಿ ಅಂತ ಕೇಳ್ಕೊಳ್ತೀನಿ. ಇವತ್ತಿನ ಕಾರ್ಯಕ್ರಮ ನೀವು ಹೇಗೆ ಬೆಳಗ್ಗೆ ಪೂಜಾ ಕಾರ್ಯಕ್ರಮಗಳ ಹೇಗೆ ಬೆಳಗ್ಗೆಯಿಂದನೇ ಸ್ಟಾರ್ಟ್ ಮಾಡಿದ್ರಾ? ಹೌದು, ಇವಾಗ ಬೆಳಗ್ಗೆಯಿಂದ ಉಪವಾಸ ಇದ್ದೀವಿ, ನಾವೇನು ತಿಂದಿಲ್ಲ. ಬೆಳಗ್ಗೆ ರುದ್ರಾಭಿಷೇಕ, ನಮ್ಮ ಐನವರು ರುದ್ರಾಭಿಷೇಕ ಮಾಡಿಕೊಟ್ರು. ಬೆಳಗ್ಗೆ ದಂಪತಿಗಳು ಕೂತ್ಕೊಂಡು ರುದ್ರಾಭಿಷೇಕ ಮಾಡಿದ್ರು. ಆಮೇಲೆ ನಮ್ಮ ಪ್ರತಿಯೊಬ್ಬರು ಸ್ನೇಹಿತರು ಬಂದು ಹಾಲಿನ ಅಭಿಷೇಕ ಕೂಡ ನಡೀತು. ಈಗ 6 ಗಂಟೆ ಮೇಲೆ ಏನಿದೆ ನಮ್ದು ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯುತ್ತೆ. ಆಮೇಲೆ ಇದ್ರ ಜೊತೆನಲ್ಲಿ ನಾನು ಪ್ರತಿಯೊಂದು ಪ್ರೋಗ್ರಾಮ್ ಅಲ್ಲೂ ಕೂಡ ಈ ಅಂಗವಿಕಲರು, ಅಂಗವೈಫಲ್ಯತೆ ಇರೋರಿಗೆ ನೋಡಿ, ನೀವು ಇಲ್ಲಿ ನೋಡ್ತಿರ್ಬೋದು, ವೀಲ್ ಚೇರು ಪ್ಲಸ್ ವಾಕರು, ಆಮೇಲೆ ಅವ್ರಿಗೇನು ಸೊಂಟ ನೋವು, ಕಾಲು ನೋವು, 60 ವರ್ಷ ಮೇಲ್ಪಟ್ಟವ್ರಿಗೆ ಏನಿರುತ್ತೆ ಅದು ನಮ್ಮ ಆಶ್ರಮದ ವತಿಯಿಂದ ನಾನು ವಿತರಣೆ ಮಾಡ್ತೀನಿ. ಈಗ ನಾನು ಪ್ರತಿಯೊಂದು ಫಂಕ್ಷನ್ಗೆ ಕೂಡ ನನಗೆ ಫಂಕ್ಷನ್ ನೆಪ ಮಾತ್ರ, ಬಟ್ ಈ ರೀತಿ ಜನರಿಗೆ ಸಹಾಯ ಮಾಡೋದು ಕೂಡ ನನ್ನ ಉದ್ದೇಶ ಆಗಿರುತ್ತೆ. ರಾತ್ರಿ ಹಬ್ಬ ಆಗಿದ್ರು ಕೂಡ ಇವತ್ತು 5-6 ಜನಗೆ ವೀಲ್ ಚೇರ್ ವಿತರಣೆ ಮಾಡಿದ್ದೀನಿ. ಈಗ ಕೂಡ ಇನ್ನು ಬರೋರು ಇದ್ದಾರೆ. ನನ್ನ ಕೈಲಿ ಭಗವಂತ ಏನು ಸಾಧ್ಯತೆ ಕೊಟ್ಟಿದ್ದಾರೆ ಆ ರೀತಿ ನಾನು ಪ್ರತಿಯೊಬ್ಬರು ನನ್ನ ಕೈಲಾಗಿರೋ ಸಹಾಯ ಮಾಡ್ಬೇಕನ್ನೋದು ನನ್ನ ಉದ್ದೇಶ. ನೀವು ಆಶ್ರಮನ ಆಕ್ಚುಲಿ ಇಲ್ಲಿ ನಡೆಸ್ತಾ ಇಲ್ಲ ಅಂತ ಅನ್ಕೊಡ್ತೀನಿ, RR ನಗರದಲ್ಲಿ. RR ನಗರಲ್ಲಿ ನಮ್ದು ಆಶ್ರಮ ಇದೆ. ಅಲ್ಲಿ ಒಂದು 30 ಜನ ಪೇಷಂಟ್, ಮತ್ತೆ ಫ್ರೀ, ನಾವೇನು ಯಾರ ಹತ್ರನೂ ಅಮೌಂಟ್ ತಗೊಳ್ಳಲ್ಲ. ಅವ್ರಿಗೆ ಏಜ್ ಆಗಿರೋರ್ಗೆ, ದುಡಿಯಕ್ ಮೈಯಲ್ಲಿ ಶಕ್ತಿ ಇಲ್ಲ, ಹಿಂದೆ ಮುಂದೆ ಯಾರು ಇಲ್ಲ ಅಂಥವ್ರಿಗೆ ನಾವು ಅಡ್ಮಿಷನ್ ಮಾಡಿಕೊಂಡು ಅವ್ರಿಗೇನು ಊಟ ವಸತಿ, ಅವ್ರಿಗೆ ಮೆಡಿಸನ್ ಇರ್ಬೋದು, ಇಂಥದ್ದೆಲ್ಲ ನಮ್ಮ ಕಡೆಯಿಂದ ನಾವು ಮಾಡ್ತೀವಿ. ಇದು ಹೇಗೆ, ಈಗ ನಿಮ್ಮ ಆಶ್ರಮ ಇಲ್ಲಿದೆ, ನಮ್ಮ ನಿರ್ಗತಿಕರು, ನಮಗೆ ಯಾರೂ ಇಲ್ಲ, ನಿಮ್ಮ ಆಶ್ರಮ ಇಲ್ಲಿದೆ ಅಂತ ಹೇಗೆ ಗೊತ್ತಾಗುತ್ತೆ? ಅಥವಾ ನೀವು ಯಾರಾದರೂ ನಿಮಗೆ ಹೇಳಿದ್ರೆ ಮಾತ್ರ ನೀವು ಅವ್ರನ್ನ ಅಡ್ಮಿಟ್ ಮಾಡ್ಕೊಡ್ತೀರಾ? ಅದು ಹೇಗೆ? ಇಲ್ಲ, ಕೆಲವೊಂದ್ಸರಿ ನಮ್ದು ಯೂಟ್ಯೂಬ್ ಚಾನಲ್ ಇದೆ ನಮ್ದು, ಹಂಗಾಗಿ ನಮ್ಗೆ ಫೋನ್ಗಳು ಕೂಡ ಬರುತ್ತೆ, ಈ ತರ ಇಲ್ಲಿದ್ದಾರೆ, ಯಾರು ನೋಡ್ಕೊಳ್ಳೋರಿಲ್ಲ, ಅವ್ರಿಗೆ ನಿಮ್ಮಿಂದ ಏನಾದ್ರು ಸಹಾಯ ಆಗಬಹುದಾ ಅಂತ ಫೋನ್ ಕಾಲ್ಸ್ ಕೂಡ ಬರುತ್ತೆ. ಅಂಥವ್ರನ್ನ ನಾವೇ ಹೋಗ್ಬಿಟ್ಟು ಒಂದು ನಮ್ದು ಚಾನಲ್ ಅಲ್ಲಿ ಅಡ್ವರ್ಟೈಸ್ ಬಿಡ್ತೀವಿ, ಇವ್ರ ಕಡೆಯವ್ರು ಯಾರಾದ್ರೂ ಇದ್ರೆ ಬಂದು ದಯವಿಟ್ಟು ಕರ್ಕೊಂಡೋಗಿ ಅಂತ. ನಾವು ಅಡ್ಮಿಷನ್ ಎಲ್ಲ ಇಲ್ಲಿ ಚಿಕ್ಕಬಳ್ಳಾಪುರಲ್ಲಿ ನನ್ನ ಆಫೀಸ್ ಇರೋದು. ಅಡ್ಮಿಷನ್ ಇಲ್ಲಿ ಮಾಡಿಕೊಂಡು ಅವ್ರಿಗೆ 1 ವೀಕ್ ನಾವಿಲ್ಲಿ ಅಬ್ಸರ್ವೇಷನ್ ಅಲ್ಲಿ ಇರ್ತೀವಿ. ಆ ಕಡೆಯವ್ರು ಯಾರಾದ್ರೂ ಬಂದು ಕರ್ಕೊಂಡು ಹೋಗ್ಲೂಬಹುದು. ಯಾಕಂದ್ರೆ ಕೆಲವೊಂದ್ಸರಿ ವಯಸ್ಸಾಗಿರೋ ಜೀವಗಳಿಗೆ ಮನೆಯಿಂದ ಏನಾದ್ರು ಬೇಜಾರಾಗಿ ಹೊರಗಡೆ ಬಂದು ಸುಳ್ಳು ಹೇಳ್ಕೊಂಡು ಸೇರ್ಕೊಳ್ಳೋ ಅಂತ ಪರಿಸ್ಥಿತಿಗಳು ಇರುತ್ತೆ. ಹಂಗಾಗಿ 1 ವಾರ ನೋಡ್ಬಿಟ್ಟು ಯಾರೋ ಅವ್ರ ಕಡೆಯವ್ರು ಬಂದಿಲ್ಲ ಅಂದಾಗ ಪೊಲೀಸ್ ಮುಖಾಂತರ ಅಡ್ಮಿಷನ್ ಮಾಡ್ಕೊಳ್ತೀವಿ ನಾವು. ಇಲ್ಲ ಅವ್ರ ಕಡೆಯವ್ರು ಯಾರಾದ್ರೂ ಬಂದ್ರೆ ಅವ್ರಿಗೆ ಕೌನ್ಸಿಲಿಂಗ್ ಮಾಡ್ಬಿಟ್ಟು ಅವ್ರ ಜೊತೆ ಕಳಿಸ್ಕೊಡ್ತೀವಿ. ಫ್ರೆಂಡ್ಸ್, ಇವರು ಆಕ್ಚುಲಿ ನಿಸ್ವಾರ್ಥವಾಗಿ ಸಮಾಜ ಸೇವೆನ ಮಾಡ್ತಾ ಇದ್ದಾರೆ. ಅವರು ತುಂಬಾ ಕ್ಲಿಯರ್ ಆಗಿ ಹೇಳ್ತಾ ಇದ್ದಾರೆ, ಯಾವುದೇ ಹಣನ ತಗೊಳ್ಳಲ್ಲ, ಹಣ ಇರೋರನ್ನ ಸೇರಿಸ್ಕೊಡೋದು ಇಲ್ಲ ಅಂತ ಹೇಳ್ತಿದ್ದಾರೆ. ಸಪೋಸ್ ಈ ವಿಡಿಯೋ ನಿಮ್ಮವರೆಗೂ ಬಂದು ನಿಮ್ಮ ಕಣ್ಣಿಗೆ, ನಾನು ಕೂಡ ಸ್ವಾರ್ಥಿ,
ನಾನು ನಿಸ್ವಾರ್ಥ ಸೇವೆ ಮಾಡ್ತಾ ಇಲ್ಲ. ನಾನು ನಂದು ಏನಿದೆ ಅದನ್ನ ಡೆಪಾಸಿಟ್ ಮೇಲ್ಗಡೆ ಬ್ಯಾಂಕ್ ಅಲ್ಲಿ ಡೆಪಾಸಿಟ್ ಮಾಡ್ಕೊಳ್ತಿದ್ದೀನಿ. ನನ್ನ ಪುಣ್ಯ ಏನಿದೆ ನೋಡಿ, ಈ ಗುಣನೇ ಇವತ್ತು ಇವರು ಕಂಟಿನ್ಯೂಸ್ ಆಗಿ ಶಿವ ಪೂಜೆನ ಇದು ಎರಡನೇ ವರ್ಷ. ನಾನು ಇವ್ರ ಟೀಮ್ ಜಾಯ್ನ್ ಆದಾಗಿಂದ ಸಾಕಷ್ಟು ಕಾರ್ಯಕ್ರಮಗಳನ್ನ ಮಾಡ್ಕೊಂಡು ಬಂದಿದ್ದಾರೆ, ನೋಡ್ತಾ ಇದ್ದೀನಿ. ಅದನ್ನ ಅವ್ರು ಓನಾಗಿ ಮಾಡ್ಕೊಂಡು ಬರ್ತಿದ್ದಾರೆ. ಆ ಭಗವಂತ ಅವ್ರಿಗೆ ಆ ಶಕ್ತಿ ಕೊಟ್ಟು ಮುನ್ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ನಿಮ್ಮ ಕಣ್ಣಿಗೆ ಯಾರಾದ್ರೂ ನಿರ್ಗತಿಕರು ಬಿದ್ದು ಯಾರು ಇಲ್ಲ ಅಂದ್ರೆ ಖಂಡಿತವಾಗೂ ನಾನು ಇವ್ರ ಕಾಂಟ್ಯಾಕ್ಟ್ ಡೀಟೇಲ್ಸ್ನ ಹಾಕಿರ್ತೀನಿ. ಇವ್ರಿಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಅವರು ಆಶ್ರಯನ ನೀಡ್ತಾರೆ. ಅದು ಉಚಿತವಾದ ಆಶ್ರಯನ ನೀಡ್ತಾರೆ. ಈ ಮೂಲಕ ಕಷ್ಟದಲ್ಲಿರೋರಿಗೆ, ನಿರ್ಗತಿಕರಿಗೆ ನಮ್ದು ಒಂದು ಚಿಕ್ಕ ಕೊಡುಗೆ, ಚಿಕ್ಕ ಸೇವೆ ಅಂತ ಅನ್ಕೊಳ್ಳೋಣ. ಇದರಲ್ಲಿ ನೇತಮ್ದವ್ರಂತೂ ತುಂಬಾ ದೊಡ್ಡ ಸೇವೆನೇ ಇದೆ. ಅದ್ರ ಜೊತೆಗೆ ನಾವು ಒಂದು ಕೈ ಜೋಡ್ಸೋಣ ಅಷ್ಟೇ. ಒಂದು ಚಿಕ್ಕ ಕೈ ಜೋಡಿಸಿ ಒಂದು ಚಿಕ್ಕ ಸೇವೆನ ನಾವು ಮಾಡೋಣ. ಏನಂತೀರ? ಥ್ಯಾಂಕ್ ಯು. ನಿಮ್ಮೆಲ್ಲರ ಸಹಕಾರ ಇದ್ರೆ ನಾನು ಏನ್ ಕೆಲಸ ಮಾಡ್ತಾ ಇದ್ದೀನಿ ಅದನ್ನು ಇನ್ನೂ ಉನ್ನತವಾಗಿ ಮಾಡ್ತೀನಿ ನಾನು. ಹಾ, ಓಕೆ. ಹೀಗೆ ಸಾರಿ, ಈ ನೇತ್ರಮ್ ಅವರು ನಾನು ಒಂದು ವಿಡಿಯೋನ ತೋರಿಸ್ತೀನಿ. ಅವರು ಒಂದು ಆಶ್ರಮನ ಕೂಡ ಕೊಡ್ತಿದ್ದಾರೆ. ಒಬ್ಬಂಟಿ ಮಹಿಳೆ ಎಷ್ಟು ದಿಟ್ಟ ನಿರ್ಧಾರನ ತಗೊಂಡು ಒಂದು ಆಶ್ರಮನ ನಿರ್ಮಾಣ ಮಾಡ್ತಿದ್ದಾರೆ. ನನ್ನ ಪ್ರೀವಿಯಸ್ ವಿಡಿಯೋದಲ್ಲಿ ಹಾಕಿದ್ದೀನಿ. ಈ ವಿಡಿಯೋದಲ್ಲಿ ಕೂಡ ನಾನು ಅದನ್ನ ತೋರಿಸ್ತೀನಿ. ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ರೆ ಅವ್ರಿಗೆ ಒಂದು ಕೈ ಜೋಡಿಸಿದ್ರೆ ಎಷ್ಟೋ ಅವ್ರಿಗೆ ಬೆಂಬಲ ನೀಡಿದಂಗಾಗುತ್ತೆ. ಎಷ್ಟೋ ನಿರ್ಗತಿಕರಿಗೆ ಅವ್ರ ಸಹಾಯ ಮಾಡಲಿಕ್ಕೆ ನಾವು ಕೂಡ ಒಂದು ರೀತಿ ಹೆಲ್ಪ್ ಮಾಡ್ದಂಗಾಗುತ್ತೆ. ನೀವೇನಾದ್ರೂ ಕೇಳ್ಕೊಳ್ತೀರಾ? ಹೌದು, ನಾನು ನನಗೆ ಸಹಕಾರ ಕೊಡೋದ್ರ ಜೊತೆನಲ್ಲಿ ನಿಮಗೆ ಯಾರಾದರೂ ಇವಾಗ ನಮಗೆ ತುಂಬ ಕಷ್ಟದಲ್ಲಿದ್ದೀವಿ, ನಮಗೆ ಏನು ಪರಿಸ್ಥಿತಿ ಸರಿ ಇಲ್ಲ, ಯಾರು ನೋಡ್ಕೊಡೋರಿಲ್ಲ ಅಂತ ಬಂದಾಗ ಅವ್ರನ್ನ ಕೂಡ ನಮ್ಮ ಆಶ್ರಮಕ್ಕೆ ನೀವು ರೆಫರ್ ಮಾಡ್ಬೋದು. ಖಂಡಿತ. ಅದ್ರ ಜೊತೆನಲ್ಲಿ ನಿಮ್ಮ ಖುಷಿ ಏನಿರುತ್ತೆ ಆ ಸೇವೆನೂ ಮಾಡಬಹುದು. ಎರಡು ರೀತಿನಲ್ಲೂ ಅನುಕೂಲ ಮಾಡ್ಕೊಡ್ತೀನಿ ನಾನು. ಒಳ್ಳೆಯದಾಗಿ. ಥ್ಯಾಂಕ್ ಯು. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ.